ಇತಿಹಾಸ ಗೊತ್ತಿರಲಾರ್ದವ್ರಿಗೆ ಏನ್ರಿ ಮಾತಾಡ್ತೀರಾ? ಇವ್ರಿಗೇನಾದರೂ ಇತಿಹಾಸ ಗೊತ್ತಿದೆಯಾ? ಮೋದಿಯವ್ರಿಗೆ ಇತಿಹಾಸ ಗೊತ್ತಿದೆಯಾ? ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಲಿಕ್ಕೆ ಹೊಡ್ತಾ ಇದ್ದಾರಲ್ಲ. ಎಲ್ಲ ಇತಿಹಾಸ ಪುಟಗಳನ್ನು ಹರಿದು ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಚೇಂಜ್ ಮಾಡ್ತಾಯಿದ್ದಾರೆ, ಯೂನಿವರ್ಸಿಟಿ ಸಿಲೆಬಸನ್ನು ಚೇಂಜ್ ಮಾಡ್ತಾಯಿದ್ದಾರೆ. ಆಯ್ತು ರೀ, ಒಂದು ವೇಳೆ ನಾವು ಗಾಂಧಿಯವ್ರ ಹೆಸರು ತೊಗೊಂಡು ನಾನು ಇವಾಗ ಬೇರೆ ಹೆಸರು ಇಟ್ಕೋಬೇಕಂತೀನಿ, ಏನು ಕಾನ್ಸ್ಟಿಟ್ಯೂಷನಲ್ಲಿ ತಪ್ಪ ಅದು? ಇವ್ರು ಸರ್ದಾರ್ ಪಟೇಲ್ ಹೆಸರು ತೆಗೆದುಬಿಟ್ಟು ಇವ್ರ ಹೆಸರು ಇಟ್ಕೊಂಡಿದ್ದಾರಲ್ಲ ಸ್ಟೇಡಿಯಮ್ಮಿಗೆ, ಅದು ಸರಿನಾ? ಮೋದಿಯವರು ನರೇಂದ್ರ ಮೋದಿ ಸ್ಟೇಡಿಯಮ್ಮು ಯಾರ ಹೆಸರು ಕಿತ್ತು ಮಾಡಿದ್ದು? ಇವ್ರು ನಾನು ಹೇಳಿದ್ದೀನಲ್ಲ, ಇವ್ರದ್ದು ಏನು ಗೇಮ್ ಚೇಂಜಿಂಗ್ ಇಲ್ಲ, ಬರೀ ನೇಮ್ ಚೇಂಜಿಂಗು. ಇವ್ರು ಇಷ್ಟು ಚೆನ್ನಾಗಿದ್ದರೆ ಬಿಲ್ಗಳು, ಯಾಕೆ ಇವ್ರು ಹೆದರ್ತಾ ಇದ್ದಾರೆ ಪಾರ್ಲಿಮೆಂಟಿಂದ ಉತ್ತರ ಕೊಡೋಕ್ಕೆ? ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡು ಬಿಡಲಿ ಸರ್, ಸಾಕು ನಮಗೆ. ನೀವು ದಿನ ಬಂದು ಇಷ್ಟೆಲ್ಲ ನಮ್ಮ ಪ್ರಶ್ನೆ ಕೇಳ್ತೀರಲ್ಲ, ನಾವು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ, ಸರಿನೋ ತಪ್ಪು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಎದುರು ನಿಂತು ನಾವು ಮಾತಾಡ್ತೀವಿ. ಆ ಧೈರ್ಯ ಪ್ರಧಾನಮಂತ್ರಿಗೆ ಇಲ್ವಾ? ರಾಹುಲ್ ಗಾಂಧಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ 500 ಜನ ಪ್ರೆಸ್ನವ್ರು ಇರ್ತಾರೆ, ಅವ್ರು ಏನು ಕೇಳಿದ್ರು ಕೂಡ ಉತ್ತರಿಸ್ತಾರೆ, ಯಾವುದೇ ಮುಜುಗರ ಇರಲಾರ್ದೆ ಪ್ರಾಮಾಣಿಕವಾಗಿ. ಗೊತ್ತಿದೆ ಅಂತಾರೆ, ಗೊತ್ತಿಲ್ಲ ಅಂದರೆ ಇಲ್ಲ ಅಂತಾರೆ. ಪ್ರಧಾನಮಂತ್ರಿ ಅವರು ಏನು ಮಾಡ್ತಾರೆ? ಅವ್ರು ಕೆಲವು ಯಾರಿಗೆ ದುಡ್ಡು ಕೊಟ್ಟಿರುವಂಥ ಮಾಧ್ಯಮದಾಗೆ ಅವ್ರಿಗೆ ಕರೆಸ್ಬಿಟ್ಟು ಮಾವಿನಕಾಯಿ ಹೆಂಗೆ ತಿಂತೀನಿ, ವಾಚ್ ಯಾಕೆ ಲೆಫ್ಟ್ ಹ್ಯಾಂಡ್ನಲ್ಲಿ ಉಲ್ಟಾ ಹಾಕ್ಕೊತೀನಿ, ನನಗೆ ಮೆಮೊರಿ ಪವರ್ ಹೆಂಗಿದೆ, ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಉಳಿತಾ ಇದೆ, ಅದೇ ಚರ್ಚೆ ಮಾಡೋಕ್ಕಿರೋದು ಪ್ರೈಮ್ ಮಿನಿಸ್ಟರ್ ಅವರು. ಸೊ ಇದು ಅವ್ರಿಗೆ ಧೈರ್ಯ ಇದ್ದರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಲಿ ಅಪ್ಪ ಮೋದಿಯವರು, ಅದಾದಮೇಲೆ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡಿ.